ನನಗೆ ಎದುರು ಮಾತಾಡ್ತಾಳಲ್ಲ, ನನ್ನ ಮಗಳು ಎದುರು ಮಾತಾಡ್ತಾಳಲ್ಲ. ಅಲ್ಲ ಅವ್ನಿಗೆ ಏನು ಬಂದಿತ್ತು ಹಲ್ಕಟ್ ಮಾಡ್ಯಾಗ ಹೇಳಿದ್ದೀನಿ ನೋಡು ಅವನಿಗೆ. ಅಲ್ಲ ಈಕೆ ಹಿಂದಿಂದ ಹೋಗಬೇಡ, ನನಗೆ ಹೆಂಗಾರ ರಮೇಶೆ ನೀನು ಹಿಂದೆ ಬೀಳುವಂಗೆ ಮಾಡ್ತಾನೆ ಅಂತ ಹೇಳಿ. ಆದ್ರೂ ಅವ ಹಲ್ಕಟ್ ಮಾಡಿ ಹಗ್ಗ ಅದಾನ. ಆಕೆ ಹಿಂದಿಂದ ಹೋಗಿ ನಾನು ನಿನ್ನ ಮದುವೆ ಆಗ್ತಾನು, ನೀವು ನಮ್ಮ ಅಕ್ಕ ನನಗೆ ಕೊಟ್ಟು ಮದುವೆ ಮಾಡ್ತಾನಂದ ಅಂತ ಎಲ್ಲ ಯಾಕೆ ಹೇಳಿದ. ಅವ್ನು ಹೋಗಿ ಚಂದಾಗ ಮಾಡ್ತಾನೆ ಅವನಿಲ್ಲ ಬಿಟ್ಟು. ನಾನು ಹೇಳಕತ್ತಾನ ಹಂಗೆ ಹೋಗಿ ಆಕೆ ಹೇಳಿಬಿಟ್ಟಾನ ಏನ. ಅಲ್ಲ ನಾನು ಹೇಳಿದನು ಆರಾಮಾಗೆ ಕುಂದ್ರಿಸಿ ಆಕೆಗೆ ತಿಳಿಸಿ ನಿನ್ನ ಮದುವೆ ಆಗುವಂಗೆ ಮಾಡ್ತಾನೆ ಅಂತ ಹೇಳಿ ಅದನ್ನೆಲ್ಲ ಬಿಟ್ಟು ಮತ್ತೆ ಹೋಗಿ ಆಕೆ ಹೇಳಿದಾನಂತ. ಆಕೆ ಹೇಳೋದು ಎಷ್ಟು ತಿಂಡಿ ಇದೀತಿ ಅವನಿಗೆ, ಸುಮ್ಮನೆ ಇರಾಕೆ ದಾಡಿಗಿತ್ತೇನೆ ಅವನಿಗೆ. ನನಗಂತೂ ಎಷ್ಟು ಕೋಪ ಬರಾಕತ್ತಂದ್ರೆ ಏನಾರು ತೊಗೊಂಡೆಲ್ಲ ಮನೆಯಾಗಿನ ಸಾಮಾನೆಲ್ಲ ಒಗಿಲೇನ ಅವ್ನು ಹೋಗಿ ಒಂದು 4 ಕಪಾಳಿಗೆ ಬಿಗಿಲೇನ ಅನ್ನೋಂಗಾಗತ್ತತಿ. ಹೊಕ್ಕನ ಅವನು ಇದ್ದಲ್ಲೇ ಹೊಕ್ಕನ ಅವನಿಗೆ ಮಾಡ್ತಾನೆ ಅವನಿಗೆ. ಲಂಗಟೂಗ ಮಾಡ್ಬೇಕು ಏನು ಎಷ್ಟು ಮಾಡೋದು. ಹಾಂ ಒಂದೀಟ ಏನಿಲ್ಲ ಇಲ್ಲ ನೋಡು, ನನಗರ ಸಾಕಾಗಿ ಹೋಗೈತಿ ಒಂದು ಕಾಲಾಗ. ಏನಾತ ಎದಕ್ಕೆ ಓದ್ರಾಕತ್ತಿದ್ದಿ? ಅಡಿಗೆ ಮನೆ ನಿಂತ್ಕೊಂಡು ಒಬ್ಬಾಕೆ ಏನು ಹುಚ್ಚಿಗೆ ಹಿಡಿತ ಏನಾತ? ಯಾಕೆ ಓದ್ರಾತಿದ್ದಿ? ಅಲ್ಲಿ ಕೆಲಸ ಆತ್ ನೀವು ಒದ್ರದು ಏನೋ ಲಂಗ್ಟು ಗಿಂಗ್ಟು ಅನ್ನತ್ತಿದ್ದಿ, ಯಾರಿಗೆ ಅನ್ನಕತ್ತಿದ್ದಿ? ಏನಾತು? ಅಯ್ಯೋ ಏನಿಲ್ರಿ, ಬೆಕ್ಕು ಬಂದಿತ್ತ ನೋಡ್ರಿ, ಎಲ್ಲ ಹಾಲು ಕೆಡಿಬಿಟ್ಟಿತ್ತು. ಅದಕ್ಕಾಗಿ ಬೈಯಾತಿಂದ ವರ್ಷಕ್ಕೆ ಬ್ಯಾಸ್ರ ಬಂದಿತ್ತಲ್ಲ, ವರ್ಷಕೊಂತ ಬೈದ್ನಿ. ಈ ಹಾಳಾದ ಬೇಕು ಇಲ್ಲೇ ಬರ್ತತಿ ಲಂಗ್ಟು ಗಿಂಗ್ಟು ಅಂತ ಅದಕ್ಕೆ ಅನ್ನಕತ್ತೀನಿ ರೀ, ಬ್ಯಾರೇದಕ್ಕಲ್ಲ. ನೀವೇನು ಅನ್ಕೊಂಡ್ರೆ ಏನೋ ಅಲ್ಲ. ಇಲ್ಲ ಒಬ್ಬಾಕೆ ಓದ್ರಾತಿದ್ದಲ್ಲ, ಈಗ ಯಾಕೆ ಹಿಂಗೆ ಓದ್ರಾಕತ್ತಾಳು ಏನಾತು ಅಂತ ಅನ್ಕೊಂಡು ನಾನು. ಚಾ ಮಾಡಿದೇನ? ಸ್ವಲ್ಪ ಚಾ ಇದ್ರೆ ಕೊಡಿ, ಯಾಕೋ ಭಾಳ ತಿಲ್ಲು ಸಾಗದ, ಸ್ವಲ್ಪ ಚಾ ಕುಡಿತಾನೆ. ಹಂಗಾದ್ರೆ ಸುಮ್ಮ ಅವ್ರಪ್ಪ ಮುಂದೆ ಹೇಳಿಲ್ಲ ಅಂತ ಅನಿಸ್ತತಿ. ಚಲೋ ಆಯ್ತು. ಹಾಂ ಆಯ್ತು ಮಾಡ್ಕೊಡ್ತಾನೆ ಇವಾಗನ. ಸರಿ ನಾನು ಹೊರಗೆ ಕುಂತಿರ್ತಾನೋ ಮಾಡ್ಕೊಂಡು ತೊಗೊಳ್ಬಾ ಹಂಗಾದ್ರೆ. ಹಾಂ ಆಯ್ತು ರೀ, ತೊಗೊಂಡು ಬರ್ತಾನೆ. ಹಬ್ಬ ಎಲ್ಲಿ ನಾನು ಸುಮ್ಮ ಹೋಗಿ ಹೇಳ್ಯಾಳೇನೋ ಅವ್ರ ಅಪ್ಪಗ ಅಂತ ಅನ್ಕೊಂಡಾನು, ಹೇಳೇ ಇಲ್ಲ. ಚಲೋ ಆಯ್ತು. ಹೇಳಿದ್ರಿ ಏನು ಮಾಡಿದ್ವಿ ಹೇಳು. ಸುಮ್ಮ ನಾನು ಎಲ್ಲರ ಕಡೆನೂ ಅನಿಸ್ಕೋಬೇಕು. ಆಕಿನೂ ಹಂಗೆ ಅದಾಳು, ಆ ಲಂಗಟೂನು ಹಂಗೆ ಅದಾನು. ನನಗಂತೂ ಸಾಕಾಗಿ ಹೋಗೈತಿ. ಇವ್ರಿಗೆ ಚಾ ಮಾಡಿಕೊಟ್ಟು ಅವನಂತಕ್ಕೆ ಹೋಗಿ ಬರ್ಬೇಕು. ಇಲ್ಲ ಅಂದ್ರೆ ಅವ್ನಿಗೆ ಸರಿಯಾಗಿ ಬುದ್ಧಿನ ಬರಂಗಿಲ್ಲ. ಅವ್ನು ಬುದ್ಧಿ ಹೆಂಗೆ ಕಲಿಸ್ಬೇಕು? ನಾನು ಬುದ್ಧಿ ಕಲಿಸ್ಬೇಕಂದ್ರೆ ಹೋಗಲೇಬೇಕು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗೆ ಅದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೇನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ ಅಂತ ಹೇಳ್ತಾ. ಸೊ ಇದು ಇವತ್ತೇ ಬರುತ್ತೋ ಇಲ್ವೋ ಗೊತ್ತಿಲ್ಲ ವಿಡಿಯೋಸ್. ಇವತ್ತು 15 ಅಲ್ಲ, ಇವತ್ತೇ ಮಾಡ್ತಾ ಇದ್ದೀನಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ಗೆ ನಾನು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಇದ್ದೀನಿ. ನನಗೆ ನಿನ್ನೆ ವಿಡಿಯೋಲಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಮಾಡ್ತೀನಿ. ಇದು ಇವತ್ತೇ ಬರ್ಬೋದು, ಇಲ್ಲ ನಾಳೆ ಬರ್ಬೋದು. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರೂ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟು ಇದೇ ರೀತಿ ಇರಲಿ, ಮತ್ತು ಮುಂದಿನ ವರ್ಷ ಅನ್ನೋ ಅಷ್ಟರಲ್ಲಿ ಇನ್ನೂ ಜಾಸ್ತಿ ವ್ಯೂವರ್ಸ್ ಆಗಲಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸ ಸಬ್ಸ್ಕ್ರೈಬರ್ ಕೂಡ ವಿಡಿಯೋನ ನೋಡ್ತಾ ಇದ್ದರೆ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಯಾವ ರೀತಿ ಇದೆ, ಹೇಗಿದೆ ಅಂತ ನೋಡೋಣ ಬನ್ನಿ. ಲಾ 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 ಇವತ್ತು ನಾನು ಆಕಿಗೆ ಹೆಂಗೋ ಪ್ರಪೋಸ್ ಮಾಡೀನಿ. ಇನ್ನು ಮುಂದೆ ಆಕೆ ನಾನು ಹಿಂದೆ ಬೀಳುವಂಗೆ ನಾನು ಮಾಡ್ಕೊಳ್ಳೇಬೇಕು. ಬರೀ ಬಾಯಿ ಬಿಟ್ರೆ ಸುಪ್ರೀತ್ ಮಾಮ ಅಂತ ನಾನು ಹಿಂದಿಂದ ಆಕೆ ಓಡಿ ಬರುವಂಗೆ ನಾನು ಮಾಡ್ಕೋಬೇಕು. ಆದ್ರೆ ಅದು ಹೆಂಗೆ? ನಾನು ಬಿಟ್ಟು ಸರದಾಡಬಾರ್ದಾಕಿ. ಬರೀ ನಾನು ಅನ್ಬೇಕು, ಕುಂತ್ರು ನಾನು ಅನ್ಬೇಕು, ನಿಂತರು ನಾನು ಅನ್ಬೇಕು. ಹಂಗೆ ಮಾಡ್ಬೇಕು. ಆಕೆ ನನ್ನ ಪ್ರೀತಿ ಬಲಿಯಾಗ ಬಿಳಿಸ್ಕೋಬೇಕು. ಆಕೆ ಹಿಂದಿಂದ ದಿನ ಹೋಗ್ಬೇಕು, ಪ್ರೀತಿ ಮಾಡ್ಬೇಕು. ಆಕೆ ನನ್ನ ಪ್ರೀತಿ ಮಾಡೋ ಥರ ನಾನು ಮಾಡ್ಬೇಕು. ಬಾಡ್ಕೊ ಇಲ್ಲೇ ಅದ ನೋಡು, ಇವಂಗ ಚಂದಾಗ ಮಾಡ್ತಾನೆ ತಡಿ. ಎಲ್ಲೆಲ್ಲ ಹುಡುಕ್ಬೇಕು ಇವನ, ಇಲ್ಲೇ ಅದಾನ ಹಾಳಾದ ಅಂತಂದು ನನ್ನ ಮಗಳಿಗೆ ಹೇಳಿದಾನ. ಕೊಡ್ತಾನಲ್ಲ, ಸುಮ್ಮನೆ ಇರ್ಬೇಕಿಲ್ಲ, ಬಾಯಿ ಮುಚ್ಕೊಂಡು ಹೋಗಕ್ಕಿಗೆ ಹೇಳು ಹಂಗೆ ಏನಿತ್ತು ಅವಳಿಗೆ. ಮಾಡ್ತಾನೆ ನೀನು. ಸುಪ್ರಿಯಾ ಅಯ್ಯ ಅಕ್ಕ ಕರೆದಂಗೆ ಆಗತ್ತತಿ. ಅಕ್ಕ ಇಲ್ಲಿ ಬಂದ್ಲೇನ? ಇಷ್ಟು ದೂರ ಅಕ್ಕ ಎದಕ್ಕೆ ಬಂದಳು? ಅಯ್ಯೋ ಅಕ್ಕ ನೀನಿಲ್ಲಿ? ಅಲ್ಲ ನೀನೇನು ಮಾಡತ್ತಿ ಇಲ್ಲಿ? ನಿನ್ನ ಬಾಡ್ಕೊ ಹುಡ್ಕೊಂಡು ಬಂದಿನ ಇಲ್ಲಿವರೆಗೂ. ಯಾಕಕ್ಕ ಏನಾಯ್ತು? ನನ್ನ ಹುಡ್ಕೊಂಡು ಬಂದಿ ಯಾಕ? ಅಲ್ಲ ನನ್ನ ಹುಡ್ಕೊಂತ ಬಂದಿ ಏನಾಯ್ತು? ಏನಾದರೂ ತೊಂದರೆ ಆಯ್ತಾನ? ಮನೆಗೇನೋ ಜಗಳ ಆಯ್ತಾನ? ನಿನ್ನಿಂದ ತೊಂದರೆ ಆಗಿರ್ತಾನ. ನೀನು ಹುಡ್ಕೊಂಡು ಇಲ್ಲಿ ಗಂಟ ಬಂದನ. ಅಲ್ಲಿ ಹೋದ್ನಿ ಅಲ್ಲಿ ಸಿಗ್ಲಿಲ್ಲ, ಗುಡಿ ತನಕ ಹೋದ್ನಿ ಅಲ್ಲಿ ಸಿಗ್ಲಿಲ್ಲ. ಹಂಗೆ ಏನು ಮಾಡಿದೆವ ಅನ್ಕೊಂತ ಬರತ್ತಿದ್ ನೋಡಿ, ಇಲ್ಲಿ ಸಿಕ್ಕಿದಿ. ಅಲ್ಲೋ ಹಾಳಾದವಣ ನಿನಗೆ ನಾನು ಏನು ಹೇಳಿದನು? ಏನು ಹೇಳಿದನು? ನಡ್ಕೊಂತ ಬಂದ ಕಾಲು ಸತ ಒಂದ್ರ ತಡಿ ಇಲ್ಲಿ. ಏನಾತಕ್ಕ? ನನಗಂತೂ ಏನಾತು ಯಾಕ ಅಂತ ಒಂದು ತಿಳಿಬಾರ್ದು. ಅಲ್ಲ ಏನಾತು? ನೀನು ಹಿಂಗೆ ಹುಡ್ಕೊಂಡು ಬರುವಂಗ ನಾನೇನು ತಪ್ಪು ಮಾಡೀನಿ? ನಿನಗೆ ಒಂದು ಈಟ ಬುದ್ಧಿ ಬುಕ್ಕಲ್ಲ ಅನ್ನೋದು ಏನಾರ ಐತನ? ಏನು ಇದ್ದಿದ್ರೆ ನೀನು ಹಿಂಗೆ ಮಾಡ್ತಿದ್ದೆ? ಅಯ್ಯೋ ದೇವ್ರ, ನಿನಗೇನು ಬಂದತ್ಲ ಹೋಗು ಅಂತಂದ್ರೆ ಹೋಗ. ನಾನು ಎಷ್ಟು ಅಂಜಿ ಸತ್ತನ ಗೊತ್ತೇನು ನಿನಗೆ? ಎಲ್ಲಕ್ಕೆ ಹೋಗಿ ಅವ್ರ ಅಪ್ಪ ಹೇಳ್ತಾಳೇನೋ ಅಂತ ನಾನು ಅನ್ಕೊನಿ. ಮೊದಲ ಈಗರ ಮನೆ ಸೇರಿಸ್ಕೊಂಡ ನನ್ನ. ನಿನಗೆ ಹೇಳಿದನು ನಾನು, ನನ್ನ ಮಗಳನ್ನ ನಿನಗೆ ಕೊಡ್ತಾನೆ. ಆಕಿಗೆ ಏನಾರ ಹೇಳ್ತಾನೆ ನಾನು, ಆಕೆ ನೀನು ಅನ್ನುವಂಗೆ ಮಾಡ್ತಾನೆ ನಾನು ಅಂತ ಹೇಳಿದಾನೆ. ನಿನಗೆ ಎದಕ್ಕೆ ಬೇಕಾಯ್ತು? ನಿನಗೆ ಎದಕ್ಕೆ ಬೇಕಿತ್ತು ಹೇಳ? ಆಕೆ ಮುಂದೆ ಹೋಗಿ ಹೇಳೋದು. ನಮ್ಮ ಅಕ್ಕ ಹೇಳು ನಿನ್ನ ನನಗೆ ಕೊಡ್ತಾ ಅಂತ ಕೆಲಸ ಅಂದಿದ್ದು ಎದಕ್ಕೆ ಬೇಕಾಗಿತ್ತು ನಿನಗೆ? ಆ ಮಾತು ಯಾಕೆ ನೀನು ಹೋಗಿ ಆಕೆಗೆ ಎಲ್ಲ ಅಂದಿ, ಅದೆಲ್ಲ ಆಯ್ತು. ಆದ್ರೆ ಮತ್ತೆ ನೀನು ನಮ್ಮ ಅಕ್ಕ ಅಂದಾಳ ಅಂತ ಯಾಕೆ ಅಂದಿ ಹೇಳಿ ನನಗೆ? ಅಯ್ಯೋ ನಾನು ಈಗ ಅಂದಿ ಅಂತ ಹೇಳಲಿಲ್ಲ, ಮೊದಲ ಅಂದಿದ್ದಿ ಅಂತ ಹೇಳಿದ್ನಿ ಆಕೆಗೆ. ನಾಕಿ ಏನು ತಿಳ್ಕೊಂಡಳ ಏನೋ, ನೀನು ಈಗ ಹೇಳಿದ್ದಿ ಅಂತ ಅನ್ಕೊಂಡಿರ್ಬೇಕಾಕಿ. ಅಲ್ಲ ಬಂದು ಹೇಳಿದ್ಲನ, ನಾನು ಬಂದು ಆಕೆಗೆ ಪ್ರಪೋಸ್ ಮಾಡೀನಿ ಅಂತ ಹೇಳಿ. ಓ ನಿನ್ನ ಮಗಳು ಇದಾಳ ಬಿಡಂಗಾರ ಗಟ್ಟಿದಾಳ, ನಾನು ಎಲ್ಲಿ ಹೇಳಂಗಿಲ್ಲೇನೋ ಅಂತ ಅನ್ಕೊಂಡನ್ ಬಿಡು. ಆಕೆ ಹೇಳೇ ಬಿಟ್ರಾಳ ನೋಡು. ಹೇಳ್ದೆ ಹೆಂಗಿರ್ತಾಳ
ನಿನ್ನಂತಾವು ಹೋಗಿ ಆಕಿ ಹೇಳಿದ್ರೆ ಮತ್ತೆ ಹೇಳೇ ಹೇಳ್ತಾ ಮನ್ಯಾಗ ಮತ್ತೆ ಮನ್ಯಾಗ ಅಷ್ಟೆಲ್ಲ ಅದಂತ ಮಾಡಿ ಹೋಗಿದ್ದೆ ಆಕಿಗೆಲ್ಲ ಗೊತ್ತಿದ್ದಿದ್ದೆ ಅಲ್ಲ ಹಾಂ ಅಂತದ್ರಾಗಕ್ಕೆ ನಿನ್ನನ್ನು ಬಿಡ್ತಾ ಏನು ಸುಮ್ಮನೆ ಅದಕ್ಕೆ ಮನ್ಯಾಗ ಎಲ್ಲರಿಗೂ ಹೇಳ್ಬೇಕಂತಂದ್ಲು ನನಗೆ ಹೇಳಿದ್ದು ರತ್ಗೆ ಇದ್ಲು ಆಕಿಗೆ ಗೊತ್ತಾತು ಅವ್ರ ಅಣ್ಣ ಬಂದ ಅವಾಗೇನು ಅಷ್ಟು ಗೊತ್ತಾಗಿಲ್ಲ ಶಾಲೆಗೆ ಕರ್ಕೊಂಡು ಹೋಗಂದ ಹೇಳಿದವು ಅಷ್ಟೇ ಕಾಲೇಜ್ಗೆ ಅವ ಕರ್ಕೊಂಡು ಹೋಗ ನಿನ್ನ ಮ್ಯಾಲೆ. ಹೌದನ? ಅಯ್ಯೋ ನಾನೇನು ಮತ್ತೆ ಆಕಿನ ಹಿಂದೆ ಬೀಳ್ಬೇಕು ಮತ್ತೆ ಆಕಿ ನನ್ನ ಪ್ರೀತಿ ಮಾಡ್ಬೇಕಲ್ಲ, ಹಂಗೆ ಮಾಡ್ಕೋಬೇಕಂತ ಹೇಳಿನ ನಾನು ಆಕಿಗೆ ಹೋಗಿ ಪ್ರೀತಿ ಹೇಳಿನಿ. ಆದ್ರೆ ಆಕಿ ಇಲ್ಲ, ನಾನು ನಿನ್ನ ಪ್ರೀತಿನ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ, ನಾನು ಪ್ರೀತಿ ಮಾಡಿದ್ರೆ ನೀನು ಒಂದು ಕಂಡೀಷನ್ ಆಗ್ತಾನೆ, ನಮ್ಮ ಅಪ್ಪ ಅಮ್ಮನೆಲ್ಲ ಒಪ್ಪಿಸು, ನನ್ನ ಅತ್ತಿಗೆನ ಒಪ್ಪಿಸು, ಆಮೇಲೆ ನೀನು ಒಪ್ಕೋತಾನೆ. ಹಾಂ, ಅಲ್ಲಿವರೆಗೂ ನಾನು ಒಪ್ಕೊಳ್ಳಂಗಿಲ್ಲ, ಹೋಗಿ ಇಲ್ಲಿಂದ ಮೊದಲು ಅಂತ ಅಂದ್ಲು. ಅಂತಾಳು ಮತ್ತೆ ಅಂತಾಳು ನೀ ಮಾಡೋದು ಮತ್ತೆ ಅಷ್ಟೆಲ್ಲ ಆಯ್ತಾದ್ಮೇಲೆ ಅಂದ ಏನು ಮಾಡ್ತಾಳೆ? ನಾ ಹೇಳಿದೆ ಹಿಂಗೆ ಸಮಾಧಾನ ಹೇಳಿದ್ಮೇಲೆ ನೀನು ಕೇಳ್ಬೇಕೋ ಬೇಡ? ನಿನಗೇನು ಬಂದತ್ಲ ದೊಡ್ಡರೋಗ? ಅಯ್ಯೋ ಏನು ಮಾಡ್ಲಿಕ್ಕ, ತಿಳಿದನೋ ಹೋಗಿ ಹೇಳಿಬಿಟ್ನಿ. ಈಗ ಏನು ಮಾಡ್ಬೇಕಂತ ನನಗೆ ಗೊತ್ತಾಗವಲ್ತು. ನಿನಗೆ ಹೆಂಗೆ ಗೊತ್ತಾಗಿತ್ತು? ಹೆಂಗೆ ಗೊತ್ತಾಗಿತ್ತು ನಿನಗೆ? ಮಾಡೋದಿಲ್ಲ ಮಾಡಿ ಏನು ಗೊತ್ತಾಗವಲ್ತು, ಏನು ಗೊತ್ತಾಗವಲ್ತು ಅನ್ನೋದೊಂದೇ ಗೊತ್ತಾಯ್ತು ನಿನಗೆ. ನನಗರ ನಿನ್ನ ಕಾಲಾಗ ಸಾಕಾಗಿ ಹೋಗೈತೆ ನೋಡಪ್ಪ. ಯಾಕಾದರೂ ನಿನಗೆ ಹೇಳಿದ್ನು ನಾನು ನನ್ನ ಮಗಳು ನಿನಗೆ ಕೊಡ್ತಾನೆ ಅಂತ ಹೇಳಿ ಅನ್ನೋಂಗೆ ಆಗ್ಬಿಟ್ಟೆ ನನಗರ. ನೀನು ಕೊಡ್ತಾನೆ ಅಂದಿದ್ದೆ ತಪ್ಪಾಗಿತ್ತು ನಾನು. ಅಯ್ಯೋ ಅಕ್ಕ, ಹಂಗೆ ಅನ್ಬೇಡಕ್ಕ, ನೀನು ದೇವ್ರು ನನ್ನ ಪಾಲಿಗೆ, ನಿನ್ನ ಮಗಳನ್ನ ನಾನು ಕೊಡ್ತಾನೆ ಅಂತಂದಿದ್ದೀನಿ. ನೀನು ನನ್ನ ಬಗ್ಗೆ ಗೊತ್ತಿದ್ದು, ನಾನು ಹೆಂಗದ ನನಗೆ ಗೊತ್ತಿದ್ದು, ನೀನು ನನಗೆ ನಿನ್ನ ಮಗಳನ್ನ ಕೊಡ್ತಾನೆ ಅಂದಿ ಆದ್ಮೇಲೆ ನೀನು ನನ್ನ ಪಾಲಿಗೆ ದೇವ್ರು ಅಂತದ್ರಾಗ ನೀನು ಏನಾದರೂ ನಾನು ಬೈಸ್ಕೋತಾನೆ. ಆದ್ರೆ ನೀನು ಮಾತ್ರ ಮಾತಾಡಂಗಿಲ್ಲ ಅನ್ನೋದು, ನಿನ್ನ ಮಗಳನ್ನ ಕೊಡೋದಿಲ್ಲ ಅನ್ನೋದು ಮಾಡಬೇಡ ಅಕ್ಕ. ನಾನು ಇನ್ನೂ ನಂಬ್ಕೊಳೋಣ, ನೀನು ಬಿಟ್ಟರೆ ನನಗೆ ಬೇರೆ ಯಾರದಾರ ಹೇಳು? ಇಷ್ಟು ದಿನ ನಾನು ಏನಂತೀನಿ, ಸ್ವಂತ ನನ್ನ ತಮ್ಮ ಅಂತಿದ್ನಿ ನಾನು. ನೀನೆಲ್ಲರ ನಮ್ಮ ಚಿಕ್ಕಪ್ಪನ ಮಗ ಅಂತ ಕೇಸ್ ಎಲ್ಲರ ಹೇಳಿದನ ನಾನು? ಹ್ಞೂ, ಸ್ವಂತ ನಮ್ಮ ತಮ್ಮ ಅಂತ ಹೇಳಿದನ, ಒಡ ಹುಟ್ಟಿದ ತಮ್ಮ ಅಂತ ಹೇಳಿದನ. ಯಾಕೆ ಹೇಳು? ನಾನು ನೀನು ಹಂಗಿದ್ವಿ ಅದಕ್ಕಾಗಿ. ಆದರೆ ಈಗ ನೀನು ಹೆಂಗೆ ಹೇಳ್ಕೊಂಗೆ ಮಾಡತ್ತಿ ಗೊತ್ತನ? ಅಯ್ಯೋ ನಮ್ಮ ಚಿಕ್ಕಪ್ಪನ ಮಗಾರೆ ಅನ್ನೋ ಹಂಗೆ ಹೇಳ್ಕೊ ಹಂಗೆ ಮಾಡಾಕತ್ತಿ ನೀನು. ಇಷ್ಟು ದಿನ ಯಾವಾಗ ನೀನು ಬಾಯಿ ಬಿಟ್ಟನ? ಹಾಂ, ಹಂಗೆ ಅಂದ ನಾನು ಸ್ವಂತ ನನ್ನ ತಮ್ಮನ ಥರ ನೋಡಿದನಲ್ಲ ನೀನು. ಏನ್ಲೇ ನೀನು ಹಿಂಗೆ ಯಾಕೆ ಮಾಡಿದಿ? ನನಗೆ ಹೆಂಗೆ ಆಗೋದು ಗೊತ್ತೇನ? ಸಿಟ್ಟು ನೆತ್ತಿಗೇರಿತ್ತು. ಹೆಂಗಾದ್ರೂ ಮಾಡಿ ಇಲ್ಲಿ ಹೋಗ್ತಾನಂತ ಹೇಳಿ ಬಂದನ. ಯಾರ್ಯಾರ ಗೊತ್ತಾದ್ರೆ ನಾನು ಇಲ್ಲಿ ಬಂದಿರೋದು, ನಿನ್ನ ಭೇಟಿಯಾಗಿ ಬಂದಿರೋದು ಗೊತ್ತಾದ್ರೆ ಮುಗಿದು ಹೋದ್ ನನ್ನ ಕತೆ. ಮತ್ತು ನಾನು ನಿಮ್ಮ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಡ್ತಾನೆ ಅಷ್ಟ. ಮತ್ತೆ ಇನ್ನೇನು ಅನ್ಕೊಂಡ್ಬಿಟ್ಟಿದ್ದಿ? ಅಂದದನ್ನ ಮಾಡಿದ್ದನ್ನ ಎಲ್ಲ ಮಾಡಿಸ್ಕೊಂತ ಎಲ್ಲ ಇಟ್ಕೋತಾರ ಅನ್ಕೊಂಡ್ಬಿಟ್ಟಿಯನ? ನಿನ್ನ ಕಾಲು ಹಿಡ್ಕೋತಾನಕ್ಕ, ನಿನ್ನ ಮಗಳನ್ನ ಮಾತ್ರ ಕೊಡೋದಿಲ್ಲ ಅಂತ ಅನಬೇಡ ನನಗೆ. ನಾನು ಅದ ಆಸೆ ಇಟ್ಕೊಂಡ ಕುಂತಾನ. ಈಗ ನೀನೇನಾದ್ರೂ ನಿನ್ನ ಮಗಳನ್ನ ಕೊಡೋಂಗಿಲ್ಲ ಅಂದ್ರೆ ನಾನು ಎಲ್ಲಿ ಹೋಗ್ಲಿ? ಹಾಂ, ನಿನ್ನ ಕಾಲು ಹಿಡ್ಕೊಂಡು ಬಿಡ್ಕೋತಾನೆ. ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರಾದ್ರೂ ಹೇಳು, ನೀನ ಹೇಳು. ಸರಿ ಒಲ್ಲ, ಸರಿ ಕಾಲು ಬಿಡು. ಕಾಲಕ್ಕೆ ಇಟ್ಕೊಳತ್ತಿದ್ದಿ ತೆಗಿ. ಆಯ್ತು ಹೇಳಿನ ಸಾಕು. ಬರೇ ಮಾಡೋದೆಲ್ಲ ತಪ್ಪು ಮಾಡೋದು ಮತ್ತು ಕಾಲಿ ಬೀಳೋದು. ನೀ ಕಾಲಿ ಬಿದ್ದ ತಕ್ಷಣ ನಾನು ನಿನ್ನ ಕ್ಷಮಿಸೋದು. ಸರಿ ಇಲ್ವಾ? ಸರಿ ಹೇಳ ಮ್ಯಾಲ. ಹೌದಕ್ಕ, ನಂಗೆ ಮಾಡಬಾರ್ದಾಗಿತ್ತು, ಆದರೆ ಏನು ಮಾಡಲಿ, ಮಾಡಿಬಿಟ್ಟನು. ಈಗ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗಬಾರ್ದು. ನಂದು ತಪ್ಪಾಗೈತಿ, ನನ್ನ ಕ್ಷಮಿಸ್ಬಿಡು. ಯಾಕೋ ಏನೋ ತಿಳಿದು ನಾವು ಹೋಗ್ದ ಸುಮಾಗ ಹೇಳಿಬಿಟ್ನಿ. ಆದರೆ ಈಗ ಅನ್ಸತ್ ನನಗೆ ನಾನು ಹೇಳಬಾರ್ದಾಗಿತ್ತು, ಹೇಳ್ದೆ ಇದ್ದಿದ್ರೆ ಚಲೋ ಇರ್ತಿತ್ತು ಅಂತ ಹೇಳಿ. ಅಕ್ಕ, ನಂದು ತಪ್ಪಾಗೈತಿ, ನನ್ನನ್ನು ಕ್ಷಮಿಸ್ಬಿಡು. ಇನ್ನೊಂದು ಸರಿ ನೀನು ಹೇಳ್ದಂಗೆ ನಾನು ಮಾಡ್ತಾನೆ ಹೊರತು ನೀ ಹೇಳ್ದೆ ಏನು ನಿನಗೆ ಕೇಳ್ದೆ ನಾನು ಏನು ಮಾಡೋಂಗಿಲ್ಲ. ಪ್ಲೀಸ್ ಅಕ್ಕ, ನನ್ನ ಕ್ಷಮಿಸು. ಸರಿ ಸರಿ ಅಂತ ಹೇಳಿದ್ನಲ್ಲ, ಕ್ಷಮಿಸೋಣ. ಸರಿಯಪ್ಪ, ನೀನು ಹಿಂಗೆ ಇನ್ನು ಕೈಯ ಕಾಲ ಹಿಡ್ಕೊಂಡ್ಬಿಟ್ರೆ ನನಗೂ ಒಂಥರ ಆಕತಿ. ಸರಿ ನೋಡು, ಇದ ಲಾಸ್ಟ್. ಇನ್ನು ಮುಂದೆ ನೀನು ಆಕೆ ಮುಂದೆ ಹೋಗಿ ಹೇಳಕ್ಕೆ ಹೋಗ್ಬೇಡ. ಹಾಂ, ದೂರದಿಂದ ನೋಡು. ಆಕೆಗೆ ನಿನ್ನ ಮ್ಯಾಲ ಪ್ರೀತಿ ಹುಟ್ಟಬೇಕು, ಹಂಗೆ ಮಾಡ್ಕೊಳ್ಳು. ಅದನ್ನು ಬಿಟ್ಟು ನಿನ್ನ ಕಂಡ್ರನ್ನ ಇಷ್ಟ ಆಗದಂಗೆ ಮಾಡಬೇಡ. ಅಕ್ಕ, ಮತ್ತೆ ನಾನು ಹಂಗೆ ಮಾಡಕತ್ತನ. ಆಕೆಗೆ ನನ್ನ ಮೇಲೆ ಪ್ರೀತಿ ಹುಟ್ಟಬೇಕಂತೇಳಿ ನಾನು ಎಷ್ಟೆಲ್ಲ ಟ್ರೈ ಮಾಡತ್ತನ ಗೊತ್ತು. ಆದ್ರೆ ಆಕೆ ನನ್ನ ಪ್ರೀತಿನ ಒಪ್ಕೊಳಕ್ಕೆ ತಯಾರಿಲ್ಲಂಗೆ ಆಗ್ಯಾಳ. ನೋಡ್ಬೇಕು ಏನಾಗ್ತದೆ ಅಂತ ಹೇಳಿ. ಆಕೆ ಏನಾದರೂ ಒಪ್ಕೊಂಡ್ರೆ ಚಲೋ ಆಗ್ತತಿ, ಇಲ್ಲಂದ್ರೆ ಏನು ಮಾಡೋದು? ಇಷ್ಟ ಇಲ್ಲ ಅಂತೂ ಬಲವಂತವಾಗಿ ಮದುವೆ ಆಗೋಕ್ಕಾಗಲ್ಲ. ಆಕೆ ಹ್ಞೂ ಅಂದ್ರನ ಮದುವೆ ಆಗೋಕ್ಕಾಕತಿ, ಮತ್ತು ಇಷ್ಟ ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗ್ತತಿ? ನಮ್ಮಮ್ಮ ಎಲ್ಲಿ ಹೋಗ್ಯಾಳ ಅಂತ ನೋಡ್ಬೇಕು, ಹುಡ್ಕೊಂಬರ್ತಾನೆ. ಮತ್ತೇನಾರ ಅವ್ನು ಮಾತಾಡ್ಸಕ್ಕೆ ಹೋಗಿದ್ರ ಇವತ್ತಂತೂ ಬಿಡಂಗೇ ಇಲ್ಲ. ಅಪ್ಪನ ಮುಂದೆ ಹೇಳೇ ಬಿಡ್ತಾನೆ. ಒಂದ್ಸರಿ ಆ ಕಡೆ ಅದು ನೋಡು, ಯಾರಾದರೂ ಬರತಾರೋ ಬಿಡತಾರೋ ಅಂತ ಹೇಳಿ. ಇಲ್ಲಂತಂದ್ರೆ ಮತ್ತೆ ಯಾರಾದರೂ ನನ್ನ ಮಗ ಬರಲಿ, ನನ್ನ ಗಂಡು ಬರಲಿ, ಅಥವಾ ಆಕೆ ಸುಮ್ಮೆರ ಬರಲಿ, ಮಧ್ಯರ ಬರಲಿ, ಯಾರ ಬಂದರೂ ನಾನು ಸಿಕ್ಕಾಕೋದು. ಮತ್ತೆ ಒಂದ್ಸರಿ ನೋಡುವಂಗೆ ನೋಡು, ಯಾರ ಬಂದ್ರೆ ನಾನು ಇಲ್ಲಿಂದ ಓಡಿ ಹೋಗ್ಬಿಡ್ತೇನೆ. ಮತ್ತೆ ಇಷ್ಟೊತ್ತನ ಇಲ್ಲಿದ್ದು ನಿರ್ಯಾಕೆ ಹಂಗೆ ಅನ್ಸಾತಿ? ಇವಾಗ ನೋಡ್ತೇನೆ ತಡಿ. ಅಯ್ಯೋ ಅಕ್ಕ, ಸುಮ್ಮ ಬರ್ತಾ ಇದ್ದಾಳೆ, ಓಡಕ್ಕ ಇಲ್ಲಿಂದ. ಇಲ್ಲ ಸುಮ್ಮನೆ ಬರತ್ತಾಳು. ಅಯ್ಯೋ ಹಾಳಾದಕ್ಕೆ ನಾನು ಹುಡ್ಕೊಂಡು ಬಂದಿರ್ಬೇಕಾಕಿ. ನಮ್ಮ ಮನ್ಯಾಗ ಕಾಣಿಸ್ತಕ್ಕ ನಾನು ನೋಡಾಕ ಬಂದಾಳಾಕಿ. ಸರಿ ನಾ ಇಲ್ಲಿಂದ ಓಡಿ ಹೋಗ್ಕಂತಗೋ. ಜಲ್ದಿ ಓಡ, ಇಲ್ಲೇ ಬರತ್ತ, ಜಲ್ದಿ ಓಡಕಾಕಿ. ಸರಿಲ್ಲ, ಆಕೆ ಜೊತೆ ಜಾಸ್ತಿ ಏನು ಮಾತಾಡ್ಬೇಡ. ಹಾಂ ಆತ ನೀವು ಹೋಗಿ ಮೊದಲು. ಅಯ್ಯೋ ದೇವ್ರ, ಈಕೆ ಯಾಕೆ ಇಲ್ಲಿ ಬಂದ್ಲು? ನಾನು ಹುಡ್ಕೊಂಡ ಬಂದ ಅವಳು ಹಾಳಾದಕ್ಕಿಗೆ. ನನ್ನ ಮೇಲೆ ಎಷ್ಟು ಅನುಮಾನ ನೋಡಕ್ಕಿಗೆ. ಇವ್ವ ಮೊದಲು ಇಲ್ಲಿಂದ ಓಡೋಗ್ಬೇಕು. ಏನು ಬುಲ್ಬುಲ್, ನಾನು ಹುಡ್ಕೊಂಡ ಬಂದೇನಾ ಇಲ್ಲಿಗೆ? ಮಾಮ ನೀನು ಇಲ್ಲಿ?